ಪೊರ್ಕಿ ದಾಸನಿಗೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲ್ ಶಿಫ್ಟ್ ಮಾಡ್ತಾ ಇದ್ದಂತೆ ಖೈದಿ ನಂಬರ್ ಬದಲಾಗಿದೆ. ಈಗ ಖೈದಿ ನಂಬರ್ 511 ಈ ನಂಬರ್ ಸಿಗ್ತಾ ಇದ್ದಂತೆ ಯಥಾವತ್ ಅಭಿಮಾನಿಗಳ ಹುಚ್ಚಾಟ ಮುಂದುವರಿತಾ ಇದೆ. ತಮ್ಮ ವೆಹಿಕಲ್ಸ್ ಮೇಲೆ 511 ಅಂತ ಸ್ಟಿಕ್ಕರ್ ಹಾಕಿಸ್ಕೊಳ್ತಾ ಇದ್ದಾರೆ, ಟ್ಯಾಟೂ ಹಾಕಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಬಾಸ್ ಹುಚ್ಚಾಟ ಇದೇ ರೀತಿ ಮುಂದುವರೆದ್ರೆ ಇನ್ನೊಂದೆರಡು ದಿನದಲ್ಲಿ ಮತ್ತೊಂದು ಜೈಲ್ ಚೇಂಜ್ ಆಗುತ್ತೆ, ಖೈದಿ ನಂಬರ್ ಅಗೇನ್ ಚೇಂಜ್ ಆಗುತ್ತೆ. ಆಗೇನು ಮಾಡ್ತೀರಿ? ಟ್ರೆಂಡ್ ಯಾವ ರೀತಿ ಆಗ್ತದೆ ನೋಡೋಣ ಬನ್ನಿ. ದರ್ಶನ್ ಖೈದಿ ನಂಬರ್ ಮತ್ತೆ ಟ್ರೆಂಡಿಂಗ್. ಆಟೋಗಳ ಮೇಲೆ ಖೈದಿ ನಂಬರ್ 511 ಶೈನಿಂಗ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಾಟೇರ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾನೆ. ಸೊಳ್ಳೆ ಕಾಟಕ್ಕೆ ಬೆಚ್ಚಿ ಬಿದ್ದಿರುವ ದಾಸ ವಿಲವಿಲ ಅಂತಿದ್ದಾನೆ. ಆದರೂ ಪೊರ್ಕೆ ಫ್ಯಾನ್ಸ್ ಕೊಬ್ಬಿಗೇನು ಕಡಿಮೆ ಇಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಕೊಟ್ಟಿದ್ದ ಖೈದಿ ನಂಬರ್ 6106 ಟ್ರೆಂಡ್ ಆಗಿತ್ತು. ಇದೀಗ ಬಳ್ಳಾರಿ ಕಾರಾಗೃಹದಲ್ಲಿ ಪೊರ್ಕಿಗೆ ನೀಡಲಾಗಿರುವ ಖೈದಿ ನಂಬರ್ 511 ಟ್ರೆಂಡ್ ಆಗಿದೆ. ಕೆಲವರು 511 ದಾಸನಿಗೆ ಲಕ್ಕಿ ನಂಬರ್ 5+1+1=7. ಇದು ಪೊರ್ಕಿಗೆ ಲಕ್ಕಿ ಅಂತೇಳಿ ಅಂಧಾಭಿಮಾನ ಮೆರೆಯುತ್ತಿದ್ದಾರೆ. ಈ ನಂಬರ್ ಸಖತ್ ಸದ್ದು ಮಾಡ್ತಾ ಇದೆ. ಬೈಕ್, ಆಟೋ, ಟ್ಯಾಟೂ, ಮಗುವಿನ ಕೈಗೂ ಖೈದಿ ನಂಬರ್ ಬಟ್ಟೆ ಹಾಕಿ ಟ್ರೆಂಡ್ ಮಾಡಲಾಗ್ತಿದೆ. ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ನಂತರ ಹೊಸ ಖೈದಿ ನಂಬರ್ ನೀಡಲಾಗಿದೆ. ಈಗ ಫ್ಯಾನ್ಸ್ ಖೈದಿ ನಂಬರ್ ಹಾಗೂ ದರ್ಶನ್ ಧರಿಸಿದ್ದ ಟಿ ಶರ್ಟ್ ಟ್ರೆಂಡ್ ಮಾಡ್ತಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಪೊರ್ಕಿಗೆ ನೀಡಲಾಗಿರುವ ಖೈದಿ ನಂಬರ್ 511 ಮತ್ತೆ ಟ್ರೆಂಡ್ ಆಗಿದೆ. ದಾಸನ ಫ್ಯಾನ್ಸ್ಗೆ ಪೊಲೀಸರು ಬಿಸಿ ಮುಟ್ಟಿಸ್ತಾರಾ ಅಥವಾ ಮೌನಕ್ಕೆ ಶರಣಾಗ್ತಾರಾ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪೊರ್ಕಿ ದಾಸನಿಗೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲ್ ಶಿಫ್ಟ್ ಮಾಡ್ತಾ ಇದ್ದಂತೆ ಖೈದಿ ನಂಬರ್ ಬದಲಾಗಿದೆ. ಈಗ ಖೈದಿ ನಂಬರ್ 511 ಈ ನಂಬರ್ ಸಿಗ್ತಾ ಇದ್ದಂತೆ ಯಥಾವತ್ ಅಭಿಮಾನಿಗಳ ಹುಚ್ಚಾಟ ಮುಂದುವರಿತಾ ಇದೆ. ತಮ್ಮ ವೆಹಿಕಲ್ಸ್ ಮೇಲೆ 511 ಅಂತ ಸ್ಟಿಕ್ಕರ್ ಹಾಕಿಸ್ಕೊಳ್ತಾ ಇದ್ದಾರೆ, ಟ್ಯಾಟೂ ಹಾಕಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಬಾಸ್ ಹುಚ್ಚಾಟ ಇದೇ ರೀತಿ ಮುಂದುವರೆದ್ರೆ ಇನ್ನೊಂದೆರಡು ದಿನದಲ್ಲಿ ಮತ್ತೊಂದು ಜೈಲ್ ಚೇಂಜ್ ಆಗುತ್ತೆ, ಖೈದಿ ನಂಬರ್ ಅಗೇನ್ ಚೇಂಜ್ ಆಗುತ್ತೆ. ಆಗೇನು ಮಾಡ್ತೀರಿ? ಟ್ರೆಂಡ್ ಯಾವ ರೀತಿ ಆಗ್ತದೆ ನೋಡೋಣ ಬನ್ನಿ. ದರ್ಶನ್ ಖೈದಿ ನಂಬರ್ ಮತ್ತೆ ಟ್ರೆಂಡಿಂಗ್. ಆಟೋಗಳ ಮೇಲೆ ಖೈದಿ ನಂಬರ್ 511 ಶೈನಿಂಗ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಾಟೇರ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾನೆ. ಸೊಳ್ಳೆ ಕಾಟಕ್ಕೆ ಬೆಚ್ಚಿ ಬಿದ್ದಿರುವ ದಾಸ ವಿಲವಿಲ ಅಂತಿದ್ದಾನೆ. ಆದರೂ ಪೊರ್ಕೆ ಫ್ಯಾನ್ಸ್ ಕೊಬ್ಬಿಗೇನು ಕಡಿಮೆ ಇಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಕೊಟ್ಟಿದ್ದ ಖೈದಿ ನಂಬರ್ 6106 ಟ್ರೆಂಡ್ ಆಗಿತ್ತು. ಇದೀಗ ಬಳ್ಳಾರಿ ಕಾರಾಗೃಹದಲ್ಲಿ ಪೊರ್ಕಿಗೆ ನೀಡಲಾಗಿರುವ ಖೈದಿ ನಂಬರ್ 511 ಟ್ರೆಂಡ್ ಆಗಿದೆ. ಕೆಲವರು 511 ದಾಸನಿಗೆ ಲಕ್ಕಿ ನಂಬರ್ 5+1+1=7. ಇದು ಪೊರ್ಕಿಗೆ ಲಕ್ಕಿ ಅಂತೇಳಿ ಅಂಧಾಭಿಮಾನ ಮೆರೆಯುತ್ತಿದ್ದಾರೆ. ಈ ನಂಬರ್ ಸಖತ್ ಸದ್ದು ಮಾಡ್ತಾ ಇದೆ. ಬೈಕ್, ಆಟೋ, ಟ್ಯಾಟೂ, ಮಗುವಿನ ಕೈಗೂ ಖೈದಿ ನಂಬರ್ ಬಟ್ಟೆ ಹಾಕಿ ಟ್ರೆಂಡ್ ಮಾಡಲಾಗ್ತಿದೆ. ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ನಂತರ ಹೊಸ ಖೈದಿ ನಂಬರ್ ನೀಡಲಾಗಿದೆ. ಈಗ ಫ್ಯಾನ್ಸ್ ಖೈದಿ ನಂಬರ್ ಹಾಗೂ ದರ್ಶನ್ ಧರಿಸಿದ್ದ ಟಿ ಶರ್ಟ್ ಟ್ರೆಂಡ್ ಮಾಡ್ತಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಪೊರ್ಕಿಗೆ ನೀಡಲಾಗಿರುವ ಖೈದಿ ನಂಬರ್ 511 ಮತ್ತೆ ಟ್ರೆಂಡ್ ಆಗಿದೆ. ದಾಸನ ಫ್ಯಾನ್ಸ್ಗೆ ಪೊಲೀಸರು ಬಿಸಿ ಮುಟ್ಟಿಸ್ತಾರಾ ಅಥವಾ ಮೌನಕ್ಕೆ ಶರಣಾಗ್ತಾರಾ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪೊರ್ಕಿ ದಾಸನಿಗೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲ್ ಶಿಫ್ಟ್ ಮಾಡ್ತಾ ಇದ್ದಂತೆ ಖೈದಿ ನಂಬರ್ ಬದಲಾಗಿದೆ. ಈಗ ಖೈದಿ ನಂಬರ್ 511 ಈ ನಂಬರ್ ಸಿಗ್ತಾ ಇದ್ದಂತೆ ಯಥಾವತ್ ಅಭಿಮಾನಿಗಳ ಹುಚ್ಚಾಟ ಮುಂದುವರಿತಾ ಇದೆ. ತಮ್ಮ ವೆಹಿಕಲ್ಸ್ ಮೇಲೆ 511 ಅಂತ ಸ್ಟಿಕ್ಕರ್ ಹಾಕಿಸ್ಕೊಳ್ತಾ ಇದ್ದಾರೆ, ಟ್ಯಾಟೂ ಹಾಕಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಬಾಸ್ ಹುಚ್ಚಾಟ ಇದೇ ರೀತಿ ಮುಂದುವರೆದ್ರೆ ಇನ್ನೊಂದೆರಡು ದಿನದಲ್ಲಿ ಮತ್ತೊಂದು ಜೈಲ್ ಚೇಂಜ್ ಆಗುತ್ತೆ, ಖೈದಿ ನಂಬರ್ ಅಗೇನ್ ಚೇಂಜ್ ಆಗುತ್ತೆ. ಆಗೇನು ಮಾಡ್ತೀರಿ? ಟ್ರೆಂಡ್ ಯಾವ ರೀತಿ ಆಗ್ತದೆ ನೋಡೋಣ ಬನ್ನಿ. ದರ್ಶನ್ ಖೈದಿ ನಂಬರ್ ಮತ್ತೆ ಟ್ರೆಂಡಿಂಗ್. ಆಟೋಗಳ ಮೇಲೆ ಖೈದಿ ನಂಬರ್ 511 ಶೈನಿಂಗ್.
ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಾಟೇರ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದಾನೆ. ಸೊಳ್ಳೆ ಕಾಟಕ್ಕೆ ಬೆಚ್ಚಿ ಬಿದ್ದಿರುವ ದಾಸ ವಿಲವಿಲ ಅಂತಿದ್ದಾನೆ. ಆದ್ರೂ ಪೊರ್ಕೆ ಫ್ಯಾನ್ಸ್ ಕೊಬ್ಬಿಗೇನು ಕಡಿಮೆ ಇಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ಕೊಟ್ಟಿದ್ದ ಕೈದಿ ನಂಬರ್ 6106 ಟ್ರೆಂಡ್ ಆಗಿತ್ತು. ಇದೀಗ ಬಳ್ಳಾರಿ ಕಾರಾಗೃಹದಲ್ಲಿ ಪೊರ್ಕೆಗೆ ನೀಡಲಾಗಿರುವ ಕೈದಿ ನಂಬರ್ 511 ಟ್ರೆಂಡ್ ಆಗಿದೆ. ಕೆಲವರು 511 ದಾಸನಿಗೆ ಲಕ್ಕಿ ನಂಬರ್ 5+1+1=7. ಇದು ಪೊರ್ಕೆಗೆ ಲಕ್ಕಿ ಅಂತೇಳಿ ಅಂಧಾಭಿಮಾನ ಮೆರೆಯುತ್ತಿದ್ದಾರೆ. ಈ ನಂಬರ್ ಸಖತ್ ಸದ್ದು ಮಾಡ್ತಾ ಇದೆ. ಬೈಕ್, ಆಟೋ, ಟ್ಯಾಟೂ, ಮಗುವಿನ ಕೈಗೂ ಕೈದಿ ನಂಬರ್ ಬಟ್ಟೆ ಹಾಕಿ ಟ್ರೆಂಡ್ ಮಾಡಲಾಗ್ತಿದೆ. ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ನಂತರ ಹೊಸ ಕೈದಿ ನಂಬರ್ ನೀಡಲಾಗಿದೆ. ಈಗ ಫ್ಯಾನ್ಸ್ ಕೈದಿ ನಂಬರ್ ಹಾಗೂ ದರ್ಶನ್ ಧರಿಸಿದ್ದ ಟಿ ಶರ್ಟ್ ಟ್ರೆಂಡ್ ಮಾಡ್ತಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ಪೊರ್ಕೆಗೆ ನೀಡಲಾಗಿರುವ ಕೈದಿ ನಂಬರ್ 511 ಮತ್ತೆ ಟ್ರೆಂಡ್ ಆಗಿದೆ. ದಾಸನ ಫ್ಯಾನ್ಸ್ಗೆ ಪೊಲೀಸರು ಬಿಸಿ ಮುಟ್ಟಿಸ್ತಾರಾ ಅಥವಾ ಮೌನಕ್ಕೆ ಶರಣಾಗ್ತಾರಾ ಅನ್ನೋದೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.